ಮುಚ್ಚಿಬಿಟ್ಟು ಹೊರಗೋಗ ಕೈ ಮುಗಿ ಆಯ್ತು ನೋಡ್ರ ಪಾತದಾರಿ ನೋಡುವ ನಿಮ್ಮನೆ ನೋಡ್ಬೋದು ಕೈ ಮುಗಿ ಆಯ್ತಪ್ಪ ಖಾಲಿ ಜನ ಹೊರಗೋರ ದೇವಿ ತಂದೆ ಬೀರೇಶ್ವರ ಏನಪ್ಪ ಈ ಜಗತ್ತಿನ ಈ ಜಗತ್ತಲ್ಲಿ ಜಾತಿ ಎಂಬ ಜಂಜಾಟದ ಭೂತವನ್ನ ಕಿತ್ತೋಡಿಸಲು ನಿನ್ನ ಕೈಯಿಂದ ಆಗೋದಿಲ್ವೇ ತಂದೆ ಕೋಟೆಗೆ ಹೋದ್ರೂ ಜಾತಿ ದೇವಸ್ಥಾನಕ್ಕೆ ಹೋದ್ರೂ ಜಾತಿ ಪಾದ ಕಿತ್ತು ಹೊರಗಿಟ್ರೆ ಸಾಕು ಇಂದು ಯಾವ ಜಾತಿ ಎಂದು ಕೇಳುವ ಈ ಕೆಟ್ಟ ಕಟುಕ ಜಾತಿಯಲ್ಲಿ ನನ್ನನ್ನು ಯಾಕೆ ಹುಟ್ಟಿಸಿದೆ ತಂದೆ ನನ್ನನ್ನು ಯಾಕೆ ಹುಟ್ಟಿಸಿದೆ ನೀನು ಬನ್ರಿ ದೇವ್ರ ಪೂಜೆ ಮಾಡ್ತಾ ಇದ್ದೆ ನಾನು ಇದೇನು ಕನಕ ನೀ ನೋಡಿದ್ರು ಸ್ನಾನ ಮಾಡಿ ಮೈ ಹುಡಿಯಿಂದ ದೇವರ ಪೂಜೆಯನ್ನು ಮಾಡುತ್ತಿದ್ದೀರ ಕನಕ ನಾ ನೋಡಿದ್ರು ಸ್ನಾನ ಮಾಡಿಲ್ಲ ಒಳಗಡೆ ನೋಡಿದ್ರು ಸನಿ ನೀರಿಲ್ಲ ಹೋಗಿ ನೀರನ್ನು ತೆಗೆದುಕೊಂಡು ಬರಬಾರ್ದೆ ನಾನ್ ಮಾತ್ರ ಇವತ್ತು ನೀರಿಗೆ ಹೋಗುದಿಲ್ಲ ಯಾಕೆ ಕನಕ ಏನಾಯ್ತು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಸ್ವಾಮಿ ಮುಂಜಾನೆ ಎದ್ದು ನಾನು ನೀರಿಗೆ ಹೋದಾಗ ಆ ವೆಂಕಟರೆಡ್ಡಿ ಮಂಟದ ಹೆಣ್ಮಕ್ಳೆಲ್ಲ ನಾನು ಕೇಳಿ ಜಾತಿ ಅವಳು ಅಂತ ನನ್ನೆಲ್ಲ ಗೋಳು ಮುಟ್ಟಕ್ಕೆ ಹಾಕ್ಬಿಡ್ದೆ ಒಂದು ಕೂಡ ನೀರನ್ನ ಎತ್ತಿ ಹಾಕಿ ಕಳಿಸಿದ್ರು ನಿನಗೆ ನೀರನ್ನು ಎತ್ತಿ ಹಾಕಿ ಕಳಿಸ್ತಾರೆ ಕನಕ ಸೂರ್ಯನ ರೂಪದಲ್ಲಿ ಮರದಲ್ಲಿ ದಟ್ಟವಾಗಿ ಬೆಳೆದಿದೆ ಕನಕ ದಟ್ಟವಾಗಿ ಬೆಳೆದಿದೆ ಜಾತಲ್ಲಿ ನಾವೇ ದೊಡ್ಡವರು ಎಂಬು ಕೆಟ್ಟ ಬಾಳ ಬೆಟ್ಟದ ಆಕಾರ ಆಗಿ ಬೆಳೆದಿದೆ ಕನಕ ಬೆಟ್ಟದ ಆಕಾರ ಆಗಿ ಬೆಳೆದಿದೆ ಅಂತರ ಮಾತಿಗೆ ನಾವು ತಲೆ ಕೆಡಿಸಬಾರದು ಕನಕ ತಲೆನ ಕೆಡಿಸಬಾರದು ತಲೆ ಕೆಡಿಸ್ಕೋಬಾರ್ದಂದ್ರೆ ಹೇಗ್ ಸಾಧ್ಯ ರೀ ನಮ್ಮೂರಲ್ಲಿರುವ ಬೋರ್ಗಳಿಗೆಲ್ಲ ಅವರ ಜಾಗದಲ್ಲೇ ಇದೆ ಹೀಗಾದ್ರೆ ನಾವು ನೀರು ಕಾಣುವುದಾದ್ರೂ ಹೇಗೆ ನಮ್ಮೂರಿನ ಬೋರ್ಗಳಲ್ಲಿ ಅವರ ಜಾಗದ ನಿನಗೆ ಯಾರು ಹೇಳಿದ್ರು ಅವು ಸಾರು ಜನಕ್ಕೆ ಕುಡಿಯ ನೀರು ತೊಂದರೆ ಆಗ್ಬರ್ತಾರೆ ಒಂದು ಊರಿಗೆ 3-4 ಹಾಕಿಸಿ ಕೊಟ್ಟಿರ್ತಾರೆ ಆದ್ರೆ ಅದನ್ನ ಜನ ತಪ್ಪಾಗಿ ತಿಳ್ಕೊತಾರೆ ಕನಕ ತಪ್ಪಾಗಿ ತಿಳ್ಕೊತಾರೆ ತಪ್ಪಾಗಿ ತಿಳ್ಕೊಂಡು ಎದುರು ಜನ ಅವ್ರು ಸುತ್ತ ಆ ಬೋರು ನಂದೇ ಅಂತ ಹೇಳ್ತಾರೆ ಕನಕ ನಂದೇ ಅಂತ ಹೇಳ್ತಾರೆ ಆ ಕನಕ ಅಂತಾರ ಮಾತಿಗೆ ನಾವು ತಲೆ ಕೆಡಿಸಬಾರ್ದು ಈ ಸಮಯದಾಗ ನಾನು ರೆಡ್ಡಿ ಮೇಲೆ ಮಾತನಾಡಿ ಬರ್ತೇನೆ ನೀನು ಒಳಗಡೆ ಹೋಗಿ ಅಡಿಗೆ ಸಿದ್ಧಂತೆ ಮಾಡು ನಿಂತ್ಕೊಳ್ರಿ ಯಾಕೆ ಕನಕ ಏನಾಯ್ತು ಈ ಹಾಳಾದ ಮಾತಿನ ವಿಚಾರದಲ್ಲಿ ನಿಮಗೆ ಪ್ರಸಾದ ಕೊಡೋದನ್ನೇ ಮರ್ಬಿಟ್ಟಿದ್ದೆ ಕನಕ ನನಗೆ ದೇವರ ಪ್ರಸಾದ ಬೇಕಾಗಿಲ್ಲ ಕನಕ ಈ ದೇವತೆಯ ಪ್ರಸಾದ ಬೇಕು ದೇವತೆ ಪ್ರಸಾದನ ಯಾವ ದೇವಿ ಪ್ರಸಾದ ರೀ ಈ ನನ್ನ ಬಾಳಿನ ಸಂಗಾತಿಗೆ ನನ್ನ ಮನೆ ಬೇವು ಬೆಳಕಿನ ಕಿನ್ನಾಗಿ ಬಂದು ಕನಕಾದೇವಿ ಕನ್ಯೆಯ ಪ್ರಸಾದ ಬೇಕು ಕನಕ ಹೋಗ್ರಿ ನೀವು ಒಂದು ಮಗುವಿನ ತಂದೆ ಆದ್ರೂ ಕಡಿಮೆ ಆಗಿಲ್ಲ ಕನಕ ಕನಕ ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಿದೆ ಬಾಲ ನರಸೆ ಹಾಡಬಾರ್ದ ಒಂದು ಮುಟ್ಟಿನ ಮಳೆ ಸುರಿಸಿ
ನಿನ್ನ ಮುದ್ದಿನ ಮಗ ಆಕಾಶ ಇಲ್ಲಿ. ಯಾಕ್ರಿ ಅವ ನಿಮ್ಮ ಅಲ್ವೇನು? ಹೌದು ಕನಕ, ನನ್ನ ಮಗ ಹೌದು. ಆದ್ರೆ ನನಗಿಂತ ನಿನ್ನ ಮೇಲೆ ಬಹಳ ಪ್ರೀತಿ, ಅದಕ್ಕಾಗಿ ಕೇಳಿದೆ. ನೆಂಟವ್ರ ಮಂಡಲ ಎಂಬಂತೆ ನನ್ನ ಮಗ ಬಂದೇ ಬಿಟ್ಟ ನೋಡೇನಿ. ನನಗೆ ಆಶೀರ್ವಾದ ಮಾಡಿ ನಾನು ಸ್ಕೂಲಿಗೆ ಹೋಗಿ ಬರುತ್ತೇನೆ. ಎದ್ದೇಳು ಮಗು, ಎದ್ದೇಳು. ಈ ನಮ್ಮ ಮನೆ ತನಕ ನನ್ನ ದೀಪನಿ ಆಗಬೇಕು, ಬೆಳಗು ಮನೆ ನೆನಗಬೇಕು. ಹಾ ಅಪ್ಪ, ಚಿಕ್ಕಪ್ಪ ಎಲ್ಲಿ ಹೋಗಿದ್ದಾನೆ? ಅವಾಗೇನಪ್ಪ ಸಡಗರ, ಅದೊಂದು ಟಗರವನ್ನು ಹಿಡ್ಕೊಂಡು ಕಾದಿಕ್ಕೆ ಹೋಗುದೇ ಅದೊಂದೇ ಅವಾಗೆ. ಹಾ ಮಮ್ಮಿ, ನಾನು ಸ್ಕೂಲಿಗೆ ಹೋಗಿ ಬರ್ತೇನೆ. ಟಾಟಾ. ಆಯ್ತು, ಹೋಗಿ ಬರ್ಬಾ. ಒಳಗಡೆ ಊಟ ಮಾಡಿದಂತೆ ಬನ್ನಿ. ಬಾ ವೀರಪ್ಪ, ಟಗರಿನ ಕಾಲಕ್ಕೆ ಹೋದ ಟಗರೆಲ್ಲರ ಕೈಯಲ್ಲಿ ಕೊಡ್ಲೆ ಮಾಡ್ಕೊಂಡು ಬಂದಿಲ್ಲಪ್ಪ. ಯಾಕೆ ನಮ್ಮ ಟಗರು ಜಯ ಸಾಗಿಸಿದಪ್ಪ? ಅಣ್ಣ, ಜನರು ವಾರು ಬೆಣ್ಣೆ ಕೆತ್ತಿಕೊಂಡು ಬಂದಿರುವ ಇಲ್ಲಿನ ತಮ್ಮ ವೀರಪ್ಪನ ಟಗರಿಗೆ ನಿನ್ನ ತಮ್ಮ ವೀರಪ್ಪನ ಟಗರಿಗೆ. ಆದ್ರೆ ಇಲ್ಲಿನ ಮೈದ್ರ ಪ್ರಥಮ ಬೇಟು ಮೂರರ ಕೊಂಡಗಳ ಪರಿಸರ ಕೈ ಎತ್ತಿಕೊಂಡು ಓಡಾಡಿ ಬಂದಿವೆ. ಯಾಕೆ ವೀರಪ್ಪ ಹಾಗೇಕೆ ಬರ್ರಿ? ಅಣ್ಣ, ನನ್ನ ಟಗರಗಳಿಂದ ಪ್ರಥಮ ತೆಗೆದುಕೋಬೇಕು. ಗೊತ್ತಾಯ್ತು ನನ್ನ ಹೊತ್ತಿಗೆ ಜೋದ್ಯ ಮರವಿದ್ದೆಂದು. ನಮ್ಮ ಜೋದ್ಯ ಕಾಕಿಟ್ಟು ಮಾತನಾಡಿದ ಆ ವ್ಯಕ್ತಿಯ ಕಪ್ಪಸಿ ಹಾಕಬೇಕೆಂದು ನನ್ನ ಗುರು ಬೀರೇಂದ್ರ ಉದ್ದಾರಿ ಪುರುಷರಾದ ಈ ಕೊಂಡರಗಳ ಕೈ ಎತ್ತಿಕೊಂಡು ಓಡಾಡಿ ಬಂದರೆ ಯಾರು ಮಾಡಬಾರ್ದಾರು. ಇಲ್ಲಿ ಬೀರಪ್ಪ, ನನಗೆ ಯಾರು ಏನೂ ಓದಿಲ್ಲ. ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಷ್ಟೇ. ಸುಳ್ಳು ಹೊತ್ತಿಗೆ ಮುಚ್ಚಿಟ್ಟುಕೊಂಡು ಈ ನಿನ್ನ ಮೈದರ ಬೀರಪ್ಪನ ಸುಳ್ಳನ ಸಿಗರೆಟ್ ಕಾಡಿ ಶ್ರೇಷ್ಠನ ಶಾಂತಿಗೆ ಯಾರು ಬಾಳ ಬಿತ್ತ ಜಾಸ್ತಿ ಹೆಸರನ್ನು ಈಗಲ ಹೋಗಿ ದರದರ ಹೇಳಿ ತಂದು ಜಾತಿಯ ಭೂತ ಬಟ್ಟು ಕೋಚರ ಮಕ್ಕಳು ಅಡ್ಡಾಗಿ ಕಡಿದು ಬರುವೆ. ವೀರಪ್ಪ, ಸುಮ್ಮನೆ ಒಂದು ಕಡ್ಡಿಯನ್ನು ಗುಡ್ಡ ಮಾಡಬಾರ್ದಪ್ಪ. ಸಾಲ ಪೈಸಕ್ಕೆ ನಿನ್ನ ಮನೆ ಹಿಡಿಸಕೊಂಡ ನಂಗಪ್ಪ. ನಮಗೆ ಜನರು ಒಳ್ಳೆಯವರನ್ನುತ್ತಾರೇನು? ಅವರು ಹೆಣ್ಣು ಮಕ್ಕಳ ಜಗಳಪ್ಪ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವೇ ಬುದ್ಧಿ ಕಲಿಸಬೇಕಪ್ಪ. ಅಂದಾಗ ಜನರು ಕಲಿಸಿದ್ರೆ ಒಳ್ಳೆಯವರಿಗೆ ಸಾಧ್ಯ. ಅಂದರೆ ನೋಡಿನ ಮಾತ್ರ ಅರ್ಥ ಹೊತ್ತಿನ ಕೊಡಲ ಕೆತ್ತು ಎಸೆದು ಎತ್ತು ನೀರನ್ನು ಹಾಕಿ 100 ಗಂಟೆ ಹೆಚ್ಚು ಮಾತನಾಡಿದ ಆ ಚಕ್ಕ ಹೆಣ್ಣು ಮಕ್ಕಳ ಬುದ್ಧಿ ಕಲಿಸಬೇಕು. ಅವರ ಮಾತಾಡಿದ ಬಂದಿರುವ ಈ ನನ್ನ ಹೊತ್ತಿಗೆ ಬುದ್ಧಿ ಕಲಿಸುತ್ತ ಹೇಳ್ತಾರೆ ನೀವು ಪ್ರಥಮ ಹೋಗಿ ಈ ಭೂಮಿಯನ್ನು ಹೊಟ್ಟಬೇಕಾದರೆ ಅವರ ಸಮಾಜದಲ್ಲಿ ಕೊಡೋದು ರೈತರ ಕುರಿಗರನ್ನು ಹೋಗಿ ದನಗರನ್ನು ಹೋಗಿ ಬೇಜಗಳನ್ನು ಹೋಗಿ ಮಾರ್ಪಟ್ಟಿರೋಳು. ಆದರೆ
ಸತ್ಯ ಸರಿಯಾಗಿ ಒಪ್ಪಿಕೊಂಡು ಸರಿಯಾದ ಪರ ಕಲಿಸಿ ಬರುತ್ತೇನೆ. ಇದು ಮಾತ್ರ ಗುರು ಬೇರೆ ಸತ್ಯ ಸತ್ಯ ಏತ್ಕೋಬೇಡಪ್ಪ ಕನಕ. ನನ್ನ ತಮ್ಮನಿಗೆ ಜಾತಿ ಅವಮಾನ ಎಂದು ಸಿಟ್ಟು ನಾವೆಸಲಿ ಹಾಗೆ ಹೋಗಿಬಿಟ್ಟ. ಮೊದಲೇ ಊರ ಹೆಂಗೆ ರೆಡಿ ಮಾಡ್ತಾನ ಅಂದ್ರೆ ಇಡೀ ಊರೇ ಕಡಗಡ ನಡಗುತ್ತವೆ ಅಂದಾಗ ಮಾತ್ರ ತಮಗೆ ಭಯ ತಪ್ಪಿದಿಲ್ಲ. ಹಾ ಕನಕ, ನೀವು ಒಳಗಡೆ ಹೋಗು, ಈಗ ನನ್ನ ತಮ್ಮನ ಕರ್ಕೊಂಡು ಬರ್ತೇನೆ. ರಾಜಕೀಯ ಬಿರುಗಾಳಿ ದೇವರುಗಳಿಗೆ ಸಿಕ್ಕು ಶಾಂತು ಮನುಷ್ಯನಲ್ಲಿರುವ ಮನುಷ್ಯತ್ವ ದೇವರ ಓಟಿಗಾಗಿ ಕೈಯಲ್ಲಿ ಕತ್ತಿ ಹಿಡಿದು ರಾಜಕೀಯ ನನಗಬೇಕಾ ನೋ ನೆವರ್. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕಾದ್ರೆ ಬೇಕು, ಒಬ್ಬ ತಾಲೂಕಿನ ಮೇಲೆ ಆಗಬೇಕಾದ್ರೆ 7 ಕೋಟಿ ಬೇಕು. ಅಂತ ಕೋಟಿ ಹಣವನ್ನು ಕಳೆದುಕೊಂಡು ನಾನು ಮೇಲೆ ಆಗಬೇಕಾ? ನೋ ನೋ, ಎಂದಿಗೂ ಸಾಧ್ಯವಿಲ್ಲದ ಮಾತು. ಅದೇ ಕೋಟಿ ಹಣವನ್ನು ಬಡವರಿಗೆ ಬಡ್ಡಿದಾರ ಅಂತ ಹಂಚಿ ಬಡ್ಡಿಗೆ ಮಾಬಡ್ಡಿ ಹಚ್ಚಿ ಚಾರಿಟಿ ಸಮೇತ ವಸೂಲಿ ಮಾಡಿದವರೇ. ನನ್ನ ಹೆಸರು ವೆಂಕಟರೆಡ್ಡಿನೇ ಅಲ್ಲ. My work
ನಕ್ಷತ್ರದಾಗ ಹಾಡಿ ಅಪ್ಪ ಈ ಪದನ ಕರೆ ಹೇಳ್ತೀನಿ ಅಪ್ಪ. ಭೂಮಿ ಮ್ಯಾಗಿದ್ದ ಬದುಕು ಆಸೆನ ನನಗಾಗಂಗಿಲ್ಲ. ಅದಕ್ಕ ನಾ ಯಾವ ಹುಡುಗಿನೂ ಪ್ರೀತಿ ಮಾಡಬಾರ್ದಂತೇಳಿ ಯಾವ್ದಾದ್ರ ಒಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳಬೇಕಂದ್ರ ಪಟ್ಟಲ್ಲಿ ಕಪಾಳಿ ಬರ್ದ ಸುಮ್ಮನೆ ಬಿಟ್ಟೇನೆ. ನಾನು ನಿನಗ ಬರೀ ಒಂದು ಪ್ರೇಮದ ಪತ್ರ, ನೀನು ಬರೀ ನನ್ನ ಅಲ್ಲ ನಾ ಬರ್ಬೇಕು ನಿನ್ ಹತ್ರ ಯಾಕೆ ಹೆಂಗೈತ್ ಮೈಯಾಗ ನನ್ನ ಹೆಣ್ಣೆ ಸಿಟ್ಟಾದ ಬಾರಿ ಕೆಣ್ಣೆ ನನಗ ಕಂಡಂತ ಆಗುದು ಆಕಲ ಬೆಣ್ಣೆ ನೀ ಮಾಡಿ ಹೋಗು ನನಗೊಮ್ಮೆ ಕಣ್ಣ ಸಣ್ಣೆ ಯಾಕ ಮಗ ಕಳಕ ಕೈ ಹಾಕೇನ ಕೈ ಬಿಟ್ರಂತೆ ಲೇ ಮೂಳ ಹಳೆ ಮೂಳ ಅಲ್ಲ ನಿನಗ ಕಣ್ಣು ತೊಂಡಿ ಎಲ್ಲ ಕೈ ಕೊಡ್ತೀನಿ ಯಾರ್ ಮನಿನ ತಗೋಳ ನನ್ನ ಹೆಣ್ಣೆ ಯಾಕ್ರಿ ನಮ್ಮಂತ ಎಳೆ ವಯಸ್ಸಲ್ಲಿ ಹುಡುಗರು ಸಿಕ್ಕಾವೇನಿಲ್ಲ ನಿಮಗ ಅಲ್ಲೋ ಪಿಗ್ನಾಸಿ ಊರ್ ಪಿಗ್ನಾಸಿ ಮೊಬೈಲ್ ಕೊಡಿಸ್ತೀನಿ ತಾಸ್ ಮೇಲೆ ಮೊಬೈಲ್ ಕಾಲ್ ಮಾಡಂಗಲ್ಲ ಯಾರಿಗಲ್ಲ ತಾಸ್ ಚಲವ ನೋಡ ನಿನ್ನಗೊಂದು ಕೊಡಬಾರ್ದು ಕೊಟ್ಟು ನಿಂದ್ರ ನಿನ್ನ ಚೊನೆಲ್ಲ ಕಡ್ಲಾಗತ್ತ ನಿನ್ನ ನಾಲಿಗೆ ನರ್ರಕ್ಕಿತ್ತ ನೆಲಕ್ಕೆ ಹೋಗಿಲಿ ನಿನ್ನ ಕಣ್ಣಕ್ಕಿತ್ತ ಕಣ್ಣಿ ಒನೆ ಹೋಗದ ಬರಲಿ ಅಲ್ಲ ಪಿಲ್ಲಿ ಎಷ್ಟು ಧೈರ್ಯದ ನೀನು ಇಂಥ ನಡು
ಮ್ಯಾಲ ಹಾಕ್ತೀನಿ ಅಂತಿಲ್ಲ ಕಪಾಳ ಕೊಡ್ತೀನಿ ಏನು ಚಂದ ಜಾಡಿಸ್ತೀರಿ ನಾವ್ ಹಂಗ ನೋಡ್ರಿ ಸರ್ ನಿಮ್ಗ ರೀ ನಿಮ್ಗ ನನಗ ನಿಮಗ ಅಂತ ತಿಳ್ಕೊಬೇಡ್ರಿ ನಾಳೆ ನಮ್ಮ ಕಾಲೇಜ್ನಾಗ ಪ್ರೋಗ್ರಾಮ್ ಐತಿ ಪ್ರೋಗ್ರಾಮ ಅದಕ್ಕ ಕವನ ಓದಾಕತ್ತಿದ್ದೆ ಅಂದ್ರ ನೀವು ಕಾಲೇಜ್ ಹೋಗ್ತೀರಿ ಏನ್ರಿ ಮೇಡಮರ ಮತ್ತೆ ನೀವು ಹುಡುಗಿ ಬಾರಿ ಬ್ಯೂಟಿಫುಲ್ ಆಗಿ ಗದ್ದೆ ತಟ್ಕೊಂಡ್ ಕೈಯ ಪುಸ್ತಕ ಹಿಡ್ಕೊಂಡು ಈ ಕಡೆ ಬರಾಕತ್ತಿಲ್ಲ ಮತ್ತೆ ಎದಕೊಂಡಿ ಪೂಸಂಗಿಲ್ಲ ನಾನು ಪೂಸ್ತೀನಿ ನಾನು ನಾ ಹೈಸ್ಕೂಲ್ ಹೋಗ್ತೀನಿ ಯಾಕೆ ಒಂದು ಬೇವಿನ ಬೆಲ್ಲ ಹೌದು ಹುಲಿಯ ನಾನ್ರಿ ನಾ ಈ ಸಲ ನಾಯಿ ಹೋಗ್ತೀನಿ ನಾಯ್ತ ಅಯ್ಯಯ್ಯೋ ನನ್ನ ಚೆಲಿಲಿ ಚಿತ್ತಾರ ನಾವು ಎತ್ತಾರ ಏನಪ್ಪ ಇದು ಹುಡುಗಿ ಹುಡುಗಿ ಹಾಕ್ಬೇಕ್ರಿ ಅಪ್ಪ ಇದಕ್ಕೊಂದು ಅರ್ಜಿ ಕಾಯಿ ಮಾಡ್ರಿ ಅಪ್ಪ ಇದಕ್ಕೆ ಅರ್ಜಿ ನಿನ್ನವನು ಕುರುಸಾಲೆ ಹಳೆ ಕುರುಸಾಲೆ ಅಲ್ಲಿ ತಿಳ್ಕೊಳಕತ್ತೀರಿ ಕರ್ಮ ಯಾಕಂದ್ರೆ ನಾಟಿ ಕೂಸ್ತಿನಂತ ಅಲ್ಲ ತಿಕ್ಕೊಂಡು ಗುಳ್ಳ್ಯದು ಅಂದ್ರ ಗುಳ್ಳಿ ವಾಸಿ ಮಾಡಕ ಈ ಊರಾಗ ಡಾಕ್ಟರ್ ಸೈಟ್ ಇಲ್ಲ ಏನಂತ ಪೂಜೆ ಏನಿಲ್ರಿ ನಿಮ್ಮ ಹೆಸರು ಏನಂತ ಕೇಳಿದೆ ಏನ ಹೆಣ ಯಾತ್ಲಿ ಅಲ್ಲ ಈ ಹೆಸರು ಕೇಳಕ ಈ ನಮಗೆ ಕರೆಂಟ್ ಮಾಡಕತ್ತೇನ ನನ್ನ ಹೆಸರು ಹೇಳ್ತೀನಿ ತಿಳ್ಕೊ ಮೇಡಮ್ ಅವರ ಕರ್ಕೊ ಅಟ್ಟಾಕ ಬರ್ಗೆಟ್ಟಿರೋ ನಿಮ್ಮ ಅವ್ರು ಅಪಾರ್ಥ ಎತ್ತಿ ಮಾತಾಡಿದ್ರ ನಮಗೂ ಹುರುಪು ಹುಮ್ಮಸ್ಸರ ಬರುತ್ತೆ ಬೇಡ ಮಾತ್ರ ಡೌನ್ ಆಗೈತಿ ನಾ ಇವ್ ನೆನಸ್ಬೇಕಲ್ಲ ನೋಡ್ರಿ ನನ್ನ ಹೆಸರು ಸೇವಂತಿ ಅಂತ ಹೌದು ಅನ್ನಂಗ ನಿಮ್ಮ ಹೆಸರೇನ್ರಿ ನನ್ನ ಹೆಸರ ನಿಂದ PUC ಅಂತ ಪಿ ಅಂದ್ರ ಪಂಡಿತ ಪಿ ಅಂದ್ರ ವಿದ್ಯಾನಂದ ನಮ್ಮಲ್ಲಿ ನೀನು ಇದಕ್ಕೆ ಮುಂದೋಗಿ ನೀನು ಹಳೆ ಲವರ್ ಹಿಂದೆ ಬೆನ್ನತ್ತಲ್ಲ ಏನ ನಾ ಫ್ರೆಂಡ್ ಮಗನ ಹಾ ಸಿರಿಯೋಸಿನ ಅಲ್ರಿ ಇದು ಎಂತ ದೋಸ್ತ ಅದು ಹಂಗಲ್ಲ ನಾ ತಡ್ಕೊ ರೋಮರ ಬೆಳಗ್ತಾನೆ ಬರ್ತೀನಿ ಮಾಡ್ತೀನಿ ಎತ್ತಕೊಂಡ ಬಂದಲ್ಲ ಬೆಟ್ಟಿಕೊಂಡ ದಬ್ಬಲ್ಲ ಮುಂದೆ ನಮ್ಮ ಹಿಂದಲ್ಲ. ಅಲ್ಲಿಂದ ಮ್ಯಾಲ ಹೌದು. ಕೆಳಗಿಂದ ಕೆಳಗ ನಡುವಿನ್ಯಾಗ ಏನವು ತಪ್ಪಿಲ್ಲ. ಎಲ್ಲಿ ನೋಡಿದಾರು ಎಲ್ಲಿ ನೋಡಿದರು ಎಲ್ಲಿ ನೋಡಿ ಎಲ್ಲಿ ಹುಡುಗಿ ಎಲ್ಲ ಹೌಸುತ್ತ ಕನ್ನಡದಲ್ಲಿ ಹಂಚುತ್ತಾರೆ ಹಿಂದು ಹೋದವುಳ್ಳ ಹುಡುಗಿ ಮುಂದು ಹೌಸುತ್ತ ಎಂದು ಹೋದವುಳ್ಳ ಹುಡುಗಿ ಕಲಿತು ಹೌಸುತ್ತ ಅದಕ್ಕಿಂತ ಮ್ಯಾಗ ಮ್ಯಾಗಿನ ಮ್ಯಾಗ ಅದಕ್ಕಿಂತ ಮ್ಯಾಗ ಮ್ಯಾಗಿನ ಮ್ಯಾಗ ನಡುವಿನ ಮ್ಯಾಗ ಏನೋ
ಏನೈತ್ರಿ ಪಿ ಅಂದ್ರ ಪಕ್ಕ 420 ನನ್ನ ಮಗ ಅಂದಂಗ ಇನ್ನ ಇವು ಅಂದ್ರ ಊರಿಗೆ ಉಡಾಳ ನನ್ನ ಮಗ ಅಂದಂಗ ಅದೇನ್ ಕಡೆಗೆ ಸಿ ಅನ್ನೋದು ಐತಲ್ಲ ಜಾಸ್ತಿ ಮಾಡಿ ಚಾಪೆ ಕೊಡ್ತು ಅಂತ ಲೇ ಪಿಯುಸಿ ಏ ನಿಮ್ಮವ್ನ SSLC ಅನ್ನೋ ನಿನ್ನ ಮಾರಾಗ ಮಗ ಏನ್ ಹೇಳಾಕತ್ತಿಲ್ಲಿ ಮಗನ ಇದನ್ನ ಇವ್ರ ಹೆಸರು SSLC ನ ಹ್ಞೂನ್ರಿ ನನ್ನ ಹೆಸರು SSLC ಅಂತ SS ಅಂದ್ರ ಶಿರ್ಷಾಂತ್ ಅನ್ನಂಗ ಎಲ್ ಅಂದ್ರ ಲೋಕನಾಥ್ ಅನ್ನಂಗ ಅದೇನ್ ಕಡೆಗೆ ಸಿ ಅನ್ನೋದು ಐತ್ಲ ಚಾ ಅಂಗಡಿಯವ್ರ ಅನ್ನಂಗ ಅದಕ್ಕೆ ಇದೆಲ್ಲ ದ್ವಾರದಕ್ಕಂತ ಹೇಳಿ ಕಟ್ ಮಾಡಿ SSLC ಅಂತ ಇಟ್ಕೊಂಡಿನ ನಿನ್ನ ಸೈಜ್ ಬರೋಬ್ಬರಿ ಹೆಸರದು ಹೌದ್ಲಿ ಮಗನ ಎಷ್ಟು ಚಂದ ಹೇಳಾಕತ್ತಿಪ್ಪ ಮಗನ ಗಿಟ್ಕಾಣಿ ಹೆಸರನ್ನ ಏ ಸೇವಂತಿ ಅವ್ರ ಅದರ ಅರ್ಥನ ಬೇರೆ ಐತ್ಯ ಹೌದಾ ಪಿಂಡ್ರಿ ಹೌದು ಈ SSLC ಅರ್ಥ ಏನೈತಿ ಏತ್ ಕೇಳ ಸೇವಂತಿ ಸುಡಗಾಡಕ್ ಹೋಗಿ ಸತ್ತ ತಿಂತ ಕೈ ತಗೊಂಡು ನೋಡು ಸೇವಂತಿ ನಿಮ್ಮ ಮಾರಾಗ ಮಾತು ಹಾಕ್ಲಿ ಏನೋ ಮಾತಾಡಕತ್ತಿರೋ ನೀವು ಇರ್ಲಿ ನನಗ ಟೈಮ್ ಹೊತ್ತಾಯ್ತು ನನ್ನ ಬರ್ಲಿ ಹಂಗಾದ್ರೆ ನಿಂತಾರ ನಿಂದಿರಿ ಸೇವಂತಿ ಅವ್ರ ನಾ ನಿಮ್ಗೊಂದು ಕವನ ಇರ್ಬೇಕಂತ ಮಾಡಿ ನೀವು ಹಂಗ ಹೊಂಟ ಬಿಟ್ರಿ ಅಲ್ಲ ಅವನ ಇರ್ಲಿ ಅದ ಕೂತು ನಾನು ಲಾಕ್ಡೌನ್ ಆಗಿ ಬರಗೆಟ್ಟಿದ್ದೆ ಹೌದು ಅಡ್ಡ ನಿನ್ನೆ ಕನಸಲ್ಲಿ ಬಂದಳು ಐಶ್ವರ್ಯ ವಾವ್ ನಾನ ಅವಳು ಬಂದು ಮುಟ್ಟಿದಳು ನನ್ನ ಕೈ ನಾವು ಹೋಗಿ ಸಿಕ್ಕಿದೆ ಅವಳ ಬಾಯ್ so nice ಆಗ ಅವಳಂದಳು ಕುಯ್ 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 ನಾನು ಕಣ್ಣು ಬಿಟ್ಟು ನೋಡಿದಾಗಾಯ್ತು ದೊಡ್ಡಪ್ಪ ಕಮರೋಳ್ ಕರಿ ಅಣ್ಣ ಮನೆ ಬರ ಕವ ಬರ ನಿನಗೆ ಏ ಬಾರಿ ಐತ್ರಿ ನಮ್ಮ ಕವನ ನೋಡ್ರಿ ನಾ ಬಂದ ಬಾಳ ಹೊತ್ತಾಯ್ತು ನಾ ಇನ್ನ ಬರ್ಲಿ ಹಂಗಾದ್ರೆ ಅಂದ್ರ ಸೇವಂತಿ ಕವನ ಕೇಳಿ ಹೋಗೋ ಖುಷಿ ಆಗುವಂದ ಎರಡು ಹುಡುಗರ ಕೈ ಹಿಡಿದು ಮೈ ಬಿಸಿ ಮಾಡಿ ಹೋಗಿಬಿಡ ಅಂತ ಗಿಲ್ಗಿಲಿ ಹಾಕಿ ಆ ಬಿಸಿನ ಇಂಥ ಎಳೆ ವಯಸ್ಸಾದ ಹುಡುಗ ಚಿಂತೆ ಹತ್ಕೊಂಡ ಪೀಸೆ ಪೀಸೆ ಕಣ್ಣು ಮುಚ್ಚಿ ಪೀಸೆ ಜಂಪರ್ ಮುಟ್ಟಿ ಬಿಚ್ಚಿ ಪೀಸೆ ಆಗಾಗ ಪೀಸೆ ಕಡಿಯಾಗ ಪೀಸೆ ಸಂಜಾಗ ಪೀಸೆ ಬಿದ್ದು ಬೀದಿಯಾಗ ಹಾಳಿ ಹಾಕೋ ಮಂಗ್ಯಾನ ಮಕ್ಕಳು ಎಂತಾರು ಏಪ ಎಂತಾರ ಹೋಲು ಲೇಖ್ಯ ಆಯ್ತು ಹೋಗಿ ಯಾರು ಹೊತ್ತತಿ ಬಾ ಹೋಗೋಣ ಬಾಣ ನಿಂತಾರ ನಿಂದ್ರಲಿ ಪಿಯುಸಿ ಹೋಗೋಣಂತ ಯಾಕಲೇ ಯಾಕು ಬಾ ಹೋಗೋಣ ಬಾಣ ಅಲ್ಲಿ ಹುಡುಗಿ ಏನಾರ ದ್ವಾರದಾಗ ಮತ್ತ ಯಾಕ ಮಗಳ ಯಾಕೋ ಬಾ ದೈನಾಸ್ ಬಿಟ್ಟು ಕೇಳಾಕತ್ತಿ ಅಲ್ಲಿ ಇಷ್ಟು ನಮ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿ ಹೋಗ್ತಲ್ಲ ತಾರಾ ತಿಂಗಿ ಮಗ ಏನಾರ ದ್ವಾರದಾಗ ಹುಚ್ಚೂರಿ ಮಗನ ಲೇ SSLC ಬಾಳೆ ಕೇಳಬೇಡ ಅವರ ಬಾ ದೈನಾಸ್ ಬಿಟ್ಟು ಕೇಳಾಕತ್ತಿ ಯಾಕೋ ಕೇಳ ಹಾಕ್ಬೇಕಲೇ ಅರ್ಜಿ ಹಾಕ್ಬೇಕ ಉದ್ಯ ಒಂದ್ ಕಲ್ಲು ಹೋಗೋದ ಆ ಹಣ್ಣು ಯಾಕೆ ನಮ್ ಕಲ್ಲಿ ತಾಕಿ ನಮ್ ಕೈ ಸಿಗಬಾರ್ದು ಸಿಕ್ಕಿದ್ದು ಗ್ಯಾರಂಟಿ ಸೆಲೆಕ್ಷನ್ ಅಲ್ಲಿ ಮಗಳಾದ ಅವ್ರ ಅಪ್ಪ ಬಾರಿ ಡೇಂಜರ್ ಅವ್ರ ಮಗಳ ತೆಪ್ಪ ಕರೆಂಟ್ ಕಾಯಿಗೆ ಕೆಲಸ ಮಾಡ್ತಾನ ಬಾ ಹೋಗೋಣ ಬಾಯಿನ